ಈ ಹಾಡಿಂದೆ ನಮ್ಮ ಸರಿಗಮಪ್ಪ ಶೋನೇ ಮುಂದುವರಿತಾ ಇರಲಿಲ್ಲ. ಯಾವುದೇ ಹೊಸ ಪ್ರತಿಭೆ ಬಂದರೆ ಅವನ್ನೆಲ್ಲರೂ ಕಾಂಪ್ಲೆಕ್ಸ್ ತೆಗಿಬೇಕಂದ್ರೆ ನಾವು ಈ ಡ್ರೆಸ್ ಹಾಕಿ ಚೈನ್ ಹಾಕಿ ಅಂಬರೀಷ್ ಅವರ ನಟನೆ ಎಲ್ಲ ಪ್ರಾಕ್ಟೀಸ್ ಮಾಡಿಸಿ ಸಿಂಗರ್ಸ್ನ ಬಿಡ್ತಾ ಇದ್ವಿ. ಮಕ್ಕಳಾಗಲಿ ದೊಡ್ಡವರಾಗಲಿ ಜೂನಿಯರ್ಸ್ ಆಗಲಿ ಸೀನಿಯರ್ಸ್ ಆಗಲಿ ಈ ಹಾಡು ಅವರನ್ನು ಮೋಟಿವೇಟ್ ಮಾಡ್ತಿತ್ತು ಇಡೀ ಕಾರ್ಯಕ್ರಮಕ್ಕೆ ಅಂತ ಕನ್ವಲ್ದ ನಮ್ಮ ಸೃಷ್ಟಿ SPR ಅವರ ಸೃಷ್ಟಿ. SPR ಅವರಿಗೆ ಒಂದು ದೊಡ್ಡ ಚಪ್ಪಾಳೆ ಇರಲಿ. ಈಗ ಒಂದು ಒಳ್ಳೆಯ ಹಾಡಿಗೆ ನಾವು ಮುಂದೋಗ್ತಾ ಇದ್ದೀವಿ. SPR ಅವರು ಒಂದು ಚಿತ್ರವನ್ನು ಕನಸ್ಕೊಂಡು ಅದಕ್ಕೆ ಬಣ್ಣದ ಗೆಜ್ಜೆ ಅಂತ ಟೈಟ್ಲಿಟ್ಟು ಬಣ್ಣದ ಗೆಜ್ಜೆ ಅಂತ ಟೈಟ್ಲಿಟ್ಟು ಅದಕ್ಕೆ ತಾರಾಗಣವನ್ನೆಲ್ಲ ಫಿಕ್ಸ್ ಮಾಡಿ ಇಳೆಯರಾಜ ಅವರಿಗೆ ಸಂಗೀತದ ನಿರ್ವಹಣೆಯನ್ನು ವಹಿಸಿದರು. ಅವರು ಎಷ್ಟು ಬ್ಯುಸಿ ಅಂದರೆ ಬೆಳಗ್ಗೆ ಒಂದು, ಮಧ್ಯಾಹ್ನ ಒಂದು, ಸಾಯಂಕಾಲ ಒಂದು, ರಾತ್ರಿ ಒಂದು, ಹೀಗೆ ಹಲವಾರು ಚಿತ್ರಗಳಿಗೆ ಸಂಗೀತ ನಿಯೋಜಿಸುವ ದೊಡ್ಡ ಕೆಲಸದಲ್ಲಿದ್ದರು. ಅವರು ಏನಂತ ಅಂದರೆ, ಬಾಬು ಅವರೇ ಇಷ್ಟ ಹಾಡಿಗೆ ಇಷ್ಟು ಆಲ್ಟರ್ನೇಟ್ ಟ್ಯೂನ್ಸ್, ಅಂದರೆ ಒಂದು ಹಾಡಿಗೆ ಮೂರು ಹಾಡು ಆಲ್ಟರ್ನೇಟ್ಸ್ ನಿಮಗೆ ಕೊಡ್ತೀವಿ, ನೀವು ಸೆಲೆಕ್ಟ್ ಮಾಡಿ ಕೊಡಿ ಅಂತ. ಬಾಬುರನ್ನು ಒಪ್ಕೋಬೋದಿತ್ತು. ಆದರೆ ಅವರು ಅಂದರು, ನನಗೆ ಮ್ಯೂಸಿಕ್ ಡೈರೆಕ್ಟರ್ ಜೊತೆಲಿ ಕೂತು ಮಾತಾಡಿ ಸಿಂಫೋನಿ ಆರ್ಕೆಸ್ಟ್ರಾವನ್ನು ಬಳಸಿ ಈ ಚಿತ್ರ ಮಾಡಬೇಕು, ಐ ನೀಡ್ ಯುವರ್ ಮೋರ್ ಟೈಮ್ ಅಂತ ಕೇಳಿ ಅವರು ಕೊಡೋಕ್ಕೆ ಸಿದ್ಧವಾಗಿರಲಿಲ್ಲ. ಅವರಿಗೆ ಸಾಧ್ಯವೂ ಇರಲಿಲ್ಲ. ಬೆಂಗಳೂರಿಗೆ ಬಂದರು. ಅವರು ಕಾಣಿಸಿದ್ದು ಈ ಬಡ ಮ್ಯೂಸಿಕ್ ಡೈರೆಕ್ಟರ್. ಸೀದಾ ಬಂದರು, ಭಾಗ ತೆಗೆದು ಹಂಸಲೇಖ ಬಣ್ಣದ ಗೆಜ್ಜೆ ಚಿತ್ರ ನೀವು ಕೇಳೋ ಸಿಂಫೋನಿ ಇತ್ಯಾದಿ ಅಷ್ಟೊಂದು ಪರಿಣಿತ ಅಲ್ಲ, ನಾನು ಕೂತು ಮಾತಾಡೋಣ, ಯೋಚನೆ ಮಾಡಿ ಮಾಡೋಣ, ನೀವು ಡೇಟ್ಸ್ ಕೊಡಿ. ನನಗೆ ಸಂತೋಷ ಎಲ್ಲಿತ್ತು ಅಂದರೆ ಆಕಾಶದಲ್ಲಿತ್ತು. ಅಷ್ಟು ದೊಡ್ಡ ನಿರ್ದೇಶಕರ ಜೊತೆಯಲ್ಲಿ ಆ ಸಿಂಫೋನಿಕ್ ಐಡಿಯಾದಲ್ಲಿ ಕೆಲಸ ಮಾಡುವ ಒಂದು ಭಾಗ್ಯ ಸಿಕ್ತು. ನಾನು ನನ್ನ ಡೇಟ್ಸ್ ಬುಕ್ ಅವ್ರಿಗೆ ಕೊಟ್ಟೆ, ಅವರೆಲ್ಲ ಮಾರ್ಕ್ ಮಾಡಿಕೊಂಡ್ರು. ಅಲ್ಲಿಂದ ಶುರುವಾಯಿತು. ಅವರು ಎಷ್ಟು ತಯಾರಿ ಮಾಡ್ಕೊಂಡು ಬಂದಿದ್ದರು ಅಂದರೆ ಅದಕ್ಕೆ ಹೇಳೋಕ್ಕೆ ಸಾಧ್ಯವಿಲ್ಲ. ಆ್ಯಸ್ ಎ ಮ್ಯೂಸಿಷಿಯನ್ ನನಗೆ ಕೂಡ ಅಷ್ಟು ತರಬೇತಾಗುವ ಯೋಚನೆ ಇರಲಿಲ್ಲ. ನನ್ನ ಕಣ್ಣು ಮುಂದೆ ಎಲ್ಲ ಮೆಟೀರಿಯಲ್ ತಂದಿಟ್ಟರು. ಆಮೇಲೆ ಇಳೆಯರಾಜ ಅವರು ಇವರು ಕೊಟ್ಟಂಥ ಟ್ಯೂನ್ಸ್ ಕೂಡ ನನಗೆ ಕೇಳಿಸೋದು, ಅದೆಲ್ಲ ಅದ್ಭುತವಾದ ಟ್ಯೂನ್ಗಳು. ಆಮೇಲೆ ಅವರು ಬೇರೆ ಚಿತ್ರಕ್ಕೆ ಅದನ್ನು ಹಾಕಿದಾಗ ಅಲ್ಲೂ ಕೂಡ ಅವೆಲ್ಲ ಜನಪ್ರಿಯವಾಗಿ ಕೂತಾಗ ಅವರು ಸೆಲೆಕ್ಟ್ ಮಾಡಿದ ಒಂದು ಸಣ್ಣ ಮ್ಯೂಸಿಕ್ ಬಿಟ್ಟು ಅದು ತುಂಬ ಜಸ್ಟ್ 4 bars ಅಂತ ಸೌಂಡ್. ಅದೆಲ್ಲ ಸುಮ್ಮನೆ ನನಗೆ ಕೇಳಿಸ್ಬಿಟ್ಟು ಕಾಲಲ್ಲಿ ಕಾಲ ಹಾಕ್ಕೊಂಡು ಅವ್ರದ್ದು ಸ್ಟೈಲ್ ಒಂದು ಈಸಿಲಿ ಕೇಳ್ತಾ ಹೋಗಿರ್ತಾರೆ. ಏನು ಮಾಡ್ತಾರೆ, ನಾವು ಅದನ್ನು ಇಂಪ್ರೂವ್ ಮಾಡಿ ಸ್ವಾತಿ ಮುತ್ತಿನ ಮಳೆ ಹನಿಯೇ ಎಲ್ಲ ನೋಡಿದಲ್ಲಿ ಹರಿಗಿಳಿಯೇ ಅಂತ 2 ಸಾಲಿದೆ. ಓಕೆ ಆಗ್ತಿಲ್ಲ, ಟ್ಯೂನ್ ಫಿನಿಶ್ ಮಾಡಿ ಎದ್ದು ಓಡಾಡ. ಅಲ್ಲಿಂದ ಆ ಹಾಡನ್ನು ನಾವು ಸಂಯೋಜನೆ ಮಾಡಿ ಮದ್ರಾಸಿನ ಅತಿ ದೊಡ್ಡ ಆರ್ಕೆಸ್ಟ್ರಾ ಬೇಕು ಅಂತ ಅವರು ಆಸೆಪಟ್ಟರು. ನಾವು ಮದ್ರಾಸಿನಲ್ಲಿದ್ದ ಎಲ್ಲ ಬ್ರಾಸ್ ಸೆಕ್ಷನ್, ಎಲ್ಲ ವೈಲಿನ್ ಸೆಕ್ಷನ್, ಎಲ್ಲ ರಿದಮ್ ಸೆಕ್ಷನ್, ಆಲ್ ಬ್ಲೋಯಿಂಗ್ ಸೆಕ್ಷನ್ SP ಬಾಲಸುಬ್ರಹ್ಮಣ್ಯಂ ಅವರ ಸ್ಟುಡಿಯೋದಲ್ಲಿ ತುಂಬಿಟ್ಟು ಆವತ್ತಿಗೆ ಅದು ಅತಿ ದೊಡ್ಡ ಬಡ್ಜೆಟ್. ಅವರು ನಗ್ತಾ ಇದ್ದರು. ನಾನು ಬಜೆಟ್ ಲಿಸ್ಟ್ ಕೊಡ್ತಾ ಇದ್ದೆ. ಓಕೆ 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 ಅಂತಿದ್ರು. ಆರ್ಕೆಸ್ಟ್ರಾ ರೆಡಿಯಾಗಿ ಆ ಹಾಡನ್ನು ರೆಕಾರ್ಡ್ ಮಾಡಿದ್ವಿ. ಆ ರೆಕಾರ್ಡಿಂಗ್ ಮುಗಿದ 5 ಸೆಕೆಂಡ್ಗೆ ಇಡೀ ವಾದ್ಯಗೋಷ್ಠಿ, ಸುಮಾರು 90ರಿಂದ 95 ಮಂದಿಯ ವಾದ್ಯಗೋಷ್ಠಿ ಎದ್ದು ನಿಂತು ಡೈರೆಕ್ಟರ್ಗೆ ನಮಗೆ ಚಪ್ಪಾಳೆ 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 ಹೊಡೆದು ಗೌರವಿಸಿದರು. ಆ ಹಾಡು ಈಗ ಕೇಳಿ, ಆ ಹಾಡನ್ನು ಚಿತ್ರೀಕರಿಸುವಾಗ ಒಬ್ಬ ಡೈರೆಕ್ಟರ್ ತನ್ನ ನಿರ್ಧಾರವನ್ನು ಹೇಗೆ ಪ್ರತಿಪಾದಿಸ್ತಾರೆ ಅನ್ನೋದನ್ನು 2 ಮಾತಲ್ಲಿ ಆಮೇಲೆ ಹೇಳ್ತೀನಿ. ಈಗ ಹಾಡನ್ನು ಸುಶ್ರಾವ್ಯವಾಗಿ ಕೇಳಿ.
ಮೆಲ್ಲನೆ ನರೆಗೆ ಸ್ವಾತಿ ಮುತ್ತಿನ ಮಳೆಗೆ ಮೆಲ್ಲ ಮೆಲ್ಲನೆ ನರೆಗೆ ಅಂತ ರಿದಮ್ ಸೆಕ್ಷನ್ ಇಂದ ರಿದಮ್ ಲೀಡ್ ಇದ್ದಲ್ಲ ಅವನ್ ಕೂಗದ. ಇದೊಂದು ನಾಚಿಕೆಗೇಡಿನ ರಿದಮ್. ಸ್ಟಾಪ್ ದಿಸ್, ಒರಿಜಿನಲ್ನ ಹಾಗೆ ಇಟ್ಕೊಳ್ಳಿಯಲ್ಲ. ಆವಾಗ ನಮ್ಮ ಕರೆಂಟ್ ಎದ್ದು ಒಂದು ಫೈಲ್ ಇತ್ತು ಕೈಲಿ ತೆಗೆದು ಬಿಸಾಕಿಗೆ ನಾನು ಅಂದ್ಕೊಂಡಾಗೆ ಶೂಟ್ ಮಾಡ್ತೀನಿ ಅಂತ ಆಚೆ ಹೋಗ್ಬಿಟ್ರು. ಅಲ್ಲಿಂದ ಈ ಹಾಡು ಒರಿಜಿನಲ್ ಆಗಿ ಹಾಗೆ ಉಳಿತು. ಈ ಗಟ್ಸು ಎಲ್ಲಿ ಮದ್ರಾಸಲ್ಲಿ ತೆಲುಗು ಚಿತ್ರರಂಗಕ್ಕೆ ಇಲ್ಲಿಂದ ಕೊಂಡವರು SVR. ಇಂಥ ನೂರಾರು ಗಳಿದ್ದಾರೆ. ಇದು ಒಂದು ಸುಮ್ಮನೆ ಸ್ಯಾಂಪಲ್ ಅಷ್ಟೇ. ಸರ್, ಹ್ಯಾಟ್ಸ್ ಆಫ್ ಟು ಯುವರ್ ಗಟ್ಸ್ ಅಂಡ್ ಕ್ಯಾಪ್ಟನ್ಶಿಪ್. ಇಲ್ಲಿ ಯಾರೋ ಕೂತವ್ರೆ ಸರ್. ಏನು ಸಿಂಗು ಡೂಪ್ಲಿಕೇಟ್ ಆಗ್ಬಿಟ್ಟಿದೆ. ನಾನು ಆಗ್ಲಿಂದ ನೀವೇ ಓದಿದ್ದೀರ ಅಂತ ನಿಮಗೆ ಸರ್. ಏನು ಸರ್ ಸಿಂಗಿದು ಡೂಪ್ಲಿಕೇಶನ್? ಹೀಗೆ ರಿದಮ್ನ ಚೇಂಜ್ ಮಾಡಬೇಕು ಅಂದಾಗ ಪಾಪ ಅವ್ರಿಗೆ ತೆಲುಗು ಸ್ಟೈಲ್ ಡ್ಯಾನ್ಸ್ ಮಾಡಬೇಕಾಗಿತ್ತು, ಅವ್ರಿಗೆ ಹಾಡು ಆ ಥರ ಬೇಕಾಗಿತ್ತು. ಬಟ್ ನಾನು ಹೇಳೋದೆ ಚೇಂಜ್ ಮಾಡ್ಕೊಳ್ಳಿ, ಪ್ರತಿ ಸರಿ ಅದೇ ಮಾಡೋದು ಬೇಡ ಅಂಥೇಳಿ ಕೊನೆಗೆ ರೆಕಾರ್ಡಿಂಗ್ ಥಿಯೇಟ್ರಿಗೆ ಕರೆಸಿ 70 mm ಸಿಂಫೋನಿ ಆರ್ಕೆಸ್ಟ್ರಾ ಕೇಳಿದಾಗ ಅವ್ರಿಗೆ ಆಗ ಗೊತ್ತಾಯಿತು ಇದ್ರ ರಿಯಲ್ ವ್ಯಾಲ್ಯೂ ಏನು ಅಂತ. ಯಾಕೆ ನಾವೊಂದು 15 ದಿವಸ ಕೂತ್ಕೊಂಡು ಕೆಲಸ ಮಾಡಿದ್ವಿ. ಅದಕ್ಕೆ ಆಲ್ವೇಸ್ ಡೈರೆಕ್ಟರ್ ಈಸ್ ಅ ಡೈರೆಕ್ಟರ್. ಅವರ ಬಗ್ಗೆ ಕಥೆಗಳು, ದಂತಕಥೆಗಳು, ಕೋಪಗೊಂಡ ಕಥೆಗಳು, ರೀಲ್ಸ್ಗಳನ್ನು ಸುಟ್ಟಾಕಿದ ಕಥೆಗಳು, ಎಂತೆಂಥ ಅವನು ಎದುರಿಸಿದ ಕಥೆಗಳು ಪಟ್ಟಿ ಉದ್ದಕ್ಕಿದೆ. SVRದು ಆಡಿಯೋ ಬಯೋಗ್ರಫಿ ಏನು ಒಂದು ದೊಡ್ಡ ಸೀರೀಸ್ ಬರುತ್ತೆ. ಅದರಲ್ಲಿ ಅವರು ವರ್ಣಿಸಿ ಹೇಳಿದ್ದಾರೆ. ಮುಂದೆ ಅದು ಕನ್ನಡ ಚಿತ್ರರಂಗಕ್ಕೆ ಒಂದು ಕೊಡುಗೆ ಆಗುತ್ತೆ. ಈಗ ಮುಂದಿನ ಹಾಡುಗಳನ್ನ ಯಾವುದಪ್ಪ? ಇದೊಂದು ಹೂವು ಹಣ್ಣು ಕಾದಂಬರಿ ಆಧಾರಿತ ಚಿತ್ರ. ಆ ಚಿತ್ರದಲ್ಲಿ ಅವ್ರಿಗೂ ಒಂದು ಒಳ್ಳೆಯ ಆಸೆ ಇದೆ. ಹಂಸಲೇಖ ಅಶ್ವಥ್ ಅವ್ರ ಕೈಲಿ ಒಂದು ಹಾಡು ಹೇಳ್ಸಿಬೇಕಲ್ಲ. ಅಯ್ಯೋ ಅದ್ಭುತ ಮಾಡ ಸರ್, ಹೇಗೆ ಮಾಡ್ತೀರಿ? ಸಾಮಾನ್ಯವಾಗಿ ಅಶ್ವಥ್ ಅವರು ಅಂದರೆ ಅವ್ರದ್ದೊಂದು ತಾರಾಸ್ಥಾಯಿಯಲ್ಲಿ ಕಂಚಿನ ಕಂಠದಲ್ಲಿ ಹಾಡುವ ಒಂದು ದೊಡ್ಡ ಗಾಯಕ. ನಾನು ಅಂದ್ಕೊಂಡೆ ಅವ್ರನ್ನ ಹೇಗಾದರೂ ಮಾಡಿ ಮಧುರವಾಗಿ ಮಧ್ಯಮದಲ್ಲಿ ಹಾಡುವ ಒಂದು ಹಾಡು ಮಾಡೋಣ. ಹೇಗೆ ಮಾಡ್ತೀರಾದ್ರು ನಾನು ಆ ಹಾಡನ್ನು ಕಂಪೋಸ್ ಮಾಡಿ ಡೈರೆಕ್ಟರ್ ಸರ್ ಕೇಳಿಸ್ದೆ. ತುಂಬ ಚೆನ್ನಾಗಿದೆ. ಅವ್ರಿಗೆ ಕರೆದು ಹಾಡಿಸಿ ಆ ಸಾಂಗ್ ರೆಕಾರ್ಡ್ ಮಾಡಿದ್ವಿ. ಅಶ್ವಥ್ ಸರ್ ಬಂದರು. ಹಾಡು ಕೇಳಿ, ರೀ ಇದೇನಿದು ನಾನು ಹಾಡೋಡಿದ್ದು? ಆಗೋದಿಲ್ಲ ತೆಗೀರಿ ಸರ್, ಟ್ರೈ ಮಾಡಿ ಸರ್, ಇದು ನಿಮಗೋಸ್ಕರ ಮಾಡಿ. ಹಾಗಾದರೆ ನಾನು ಹಾಡ್ತೀನಿ, ನಾನು ಹಾಡುವಾಗ ನೀವು ಇರಬಾರ್ದು. ಓಕೆ ಆಯಿತು ಸರ್. ಅವರು 3 ದಿವಸ ಟೈಮ್ ತಗೊಂಡು ಅವ್ರಿಗೆ ಯಾವಾಗ ಮೂಡಿತ್ತೋ ಅವಾಗ ಬರೋರು ಆ ಹಾಡನ್ನು ಹಾಡಿ ಅದ್ಭುತವಾಗಿ ನಮಗೆ ಕೊಡುಗೆ ಕೊಟ್ಟರು. ಇವತ್ತು ಕನ್ನಡ ನಾಡಿನಲ್ಲಿ ನಿಂಗಿ 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 ಅಂದರೆ ಇವತ್ತು ಅದು ಅಷ್ಟು ದೊಡ್ಡ ಜನಪ್ರಿಯವಾಗಿದೆ. ಆ ಕಂಚಿನ ಕಂಠದ ಆ ಅಶ್ವಥ್ ಅವರ ಆ ರೆಂಡರಿಂಗ್ ಈ ಹಾಡಲ್ಲಿ ಅದ್ಭುತವಾಗಿ ಮೂಡಿಬಂದಿದೆ. ಆ ಹಾಡನ್ನು ಈಗ ಕಡಬಗೆರೆ ಮುನಿರಾಜ್ ಎಲ್ಲಪ್ಪ ಇದೆಯಾ ಪಾಪ ನನಗೆ ಯಾಕೆ ನಮಸ್ಕಾರ ಮಾಡಿದ್ದೆ ಅಲ್ಲಿ ಮಾಡು. ಈತ ಒಬ್ಬ ಜನಪದ ಗಾಯಕ. ತುಂಬ ಲೆಕ್ಕಾಚಾರ ಹೇಳ್ಬಿಟ್ರೆ ತಬ್ಬಿಬಾಗ್ಬಿಟ್ಟು ಸರ್ ನಾನು ಮನೆಗೆ ಹೋಗ್ತೀನಿ ಅಂತಾನೆ. ಅವನ ಪಾಡಿಗೆ ಅವ್ರು ಬಿಟ್ಟರೆ ಹಕ್ಕಿ ಥರ ಹಾಡ್ತಾನೆ. ಇವತ್ತು ತಾಳಕ್ಕೆ ತಕ್ಕಂಗೆ ಹಾಡ್ತಾನೆ. ಲೆಕ್ಕಾಚಾರ. ಥ್ಯಾಂಕ್ ಯು, ಒಳ್ಳೇದಪ್ಪ. ಆಲ್ ದಿ ಬೆಸ್ಟ್. ಕ್ಯಾರಿಯರ್ ಹೇಳು.
ನಮಸ್ಕಾರ ಎಲ್ರಿಗೂ. ಚಪ್ಪಾಳೆ ಹೊಡೆದು ಬಿಟ್ರೆ ನಮಗೆ ಮತ್ತೆ ಹೊಡೆದೈತೆ ನಮಸ್ಕಾರ. ಆದರೆ ಇಂಥ ಒಂದು ಅವಕಾಶ ಕೊಟ್ಟಿದ್ರಲ್ಲ ನಮ್ಮ ಗುರುಗಳು, ನಿಮಗೆ ದೊಡ್ಡ ನಮಸ್ಕಾರ. ಶ್ರಾವ್ಯ, ನೀನು ಸುಹಾಸಿನಿ ಮೇಡಮ್ ಅವ್ರನ್ನ ನೋಡಿದ ಕೂಡಲೇ ನನ್ಗೆ ಆ ಹಾರ್ಡ್ ಪಿಕ್ಚರೈಸೇಷನ್ ಎಕ್ಸಾಕ್ಟ್ ಇಲ್ಲ, ನೀನು ನಗು ಅಥವಾ ಮಾತಾಡು. ನಗು ಮೊದಲು ಅಥವಾ ಮಾತು? ನಾನು ಅವ್ರ ಫ್ಯಾನ್ಸ್. ಯಾರಿಗೆ? ಸುಹಾಸಿನಿ ಮೇಡಮ್ ಅವರ ದೊಡ್ಡ Okay. ಫ್ಯಾನ್ಸ್. ಅವರ ಆ್ಯಕ್ಟಿಂಗ್ ಹಾಗೆ ಅವರ ಸೌಂದರ್ಯ ನಮ್ಮೆಲ್ಲರ ಮನಸ್ಸು ಗೆದ್ದಿದೆ. ಹಾಗೆ ನಾನು ನಿಮ್ಮ ದೊಡ್ಡ ಫ್ಯಾನ್. ನನಗೆ ಈ ಅವಕಾಶ ಕೊಟ್ಟಿದ್ದಕ್ಕೆ ನಮ್ಮ ಮಹಾಗುರುಗಳಿಗೆ ತುಂಬ ಕೃತಜ್ಞತೆ. ಇಬ್ಬರು ಕನ್ನಡದ ಪ್ರತಿಭೆಗಳು, ದೊಡ್ಡ ಚಪ್ಪಾಳೆ ಮೇಲೆ. SVR ಅವರ ವೈಶಿಷ್ಟ್ಯ ಏನು ಅಂದರೆ, ಎಲ್ಲಿ ಪ್ರಯೋಗ ಮಾಡೋದಕ್ಕೆ ಜಾಗ ಇರುತ್ತೋ ಅಲ್ಲಿ ಅವರ ಶಕ್ತಿಯನ್ನು ಹೆಚ್ಚು ವಿನಿಯೋಗಿಸೋದು. ಅವರು ಮೊದಲ ಬಾರಿಗೆ ಆಟೋಪುರ ಅನ್ನೋ ಒಂದು ಹೆಸರನ್ನು ಚಿತ್ರರಂಗದಲ್ಲಿ ತೇಲಿಬಿಟ್ರು. ಬೆಂಗಳೂರಿಗೆ ಆಟೋಪುರ ಅಂತ ಹೆಸರಿಟ್ಟು ಅಲ್ಲಿ ನಡೆಯುವ ರಾಜಕೀಯ ದುಷ್ಕೃತ್ಯಗಳು, ಅದರ ಹಿಂದಿನ ಜಾಲಗಳು, ಹಡವರು ಚಿತ್ರವನ್ನು ಕೈ ತೆಗೆದುಕೊಂಡು ಆವತ್ತಿನ ಕಾಲಕ್ಕೆ ಅದು ಬ್ಯಾನ್ ಆಗಬಹುದು ಆದಂಥ ಸಿನಿಮಾ ಆಗಿತ್ತು. ಅಂಥ ಚಾಲೆಂಜಿಂಗ್ ಕತೆ. ಆ ಕಥೆಯ ಲೇಖಕರು ಅನಂತರಾವ್. ಅವರ ಅಂತ ಅನ್ನುವ ಆ ಕಥೆಯನ್ನು ತೆಗೆದುಕೊಂಡು ಆ ಕತೆಗೆ ಅವರು ಬೇಕಾದಷ್ಟು ಕಮರ್ಷಿಯಲ್ ಆಸ್ಪೆಕ್ಟ್ಸನ್ನು ರಾತ್ರಿ ಹಗಲು ಚಿಂತೆ ಮಾಡಿ ಅದಕ್ಕೆ ಅಳವಡಿಸಿದ್ದಾರೆ. ಅಲ್ಲಿ SVR ಅವರ ಕರ್ತೃತ್ವ ಶಕ್ತಿ ಎಲ್ಲಿತ್ತು ಅಂದರೆ, ಅಂಬರೀಷ್ ಅವರಿಗೆ ಒಂದು ವಿಶಿಷ್ಟ ಇಮೇಜನ್ನು ಕೊಡುವ ದೊಡ್ಡ ಕನಸನ್ನು ಹೊತ್ಕೊಂಡು ಆ ಕಥೆಯನ್ನು ಕೈಗೊಂಡು ಆ ಚಿತ್ರದಲ್ಲಿ ಆ ಕನ್ವರ್ ಲಾಲ್ ಪಾತ್ರ, ಆ ಪಾತ್ರದ ಸೃಷ್ಟಿನೇ SVR ಅವರು. SVR ಅವರು ತಮ್ಮ ಆತ್ಮೀಯ